ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರನ್ನಾಗಿ ನಮ್ಮ ರಾಜ್ಯದ ಮತ್ತು ರಾಷ್ಟ್ರೀಯ ಮುಖಂಡರೆಲ್ಲರೂ ಕೂಡ ನಿರ್ಣಯ ಮಾಡಿ ಮತ್ತು ವೀಕ್ಷಕರಾಗಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆದಂಥ ನಿರ್ಮಲಾ ಸೀತಾರಾಮನ್ ಜಿ ಅವರು, ದುಷ್ಯಂತ್ ಜಿ ಅವರು ಬಂದು ಇವತ್ತು ಬೆಳಗ್ಗೆಯಿಂದ ಎಲ್ಲರ ಜೊತೆನೂ ಕೂಡ ಹಿರಿಯರ ಜೊತೆಲಿ, ಶಾಸಕರ ಜೊತೆಲಿ ಮಾತಾಡಿಬಿಟ್ಟು ಹೈಕಮಾಂಡ್ ಹೇಳಿರೋ ರೀತಿಯಲ್ಲಿ ಅಶೋಕ್ ಜಿ ಅವರನ್ನು, ಯಾಕಂದರೆ ಅವರು ಭಾಳ ಸೀನಿಯರ್ ಇದ್ದಾರೆ, 6 ಬಾರಿ ಗೆದ್ದು ಬಂದಿದ್ದಾರೆ ಮತ್ತು ಅವರಿಗೂ ಕೂಡ ಒಳ್ಳೆಯ ಅನುಭವ ಇರೋದ್ರಿಂದ ಅವ್ರ ಹೆಸರನ್ನು ಅನೌನ್ಸ್ ಮಾಡಿದ್ದಾರೆ. ಅದನ್ನು ಎಲ್ಲರೂ ಕೂಡ ಸ್ವೀಕಾರ ಮಾಡಿದ್ದೀವಿ. ಏನೇ ಇದ್ದರೂ ಕೂಡ ಹೈಕಮಾಂಡ್ ನಿರ್ಣಯ ಮತ್ತು ನಮ್ಮ ದೇಶದ ಭವಿಷ್ಯದ ನಿರ್ಧಾರವನ್ನು ನಾವೆಲ್ಲರೂ ಮಾಡಬೇಕು. ನಮ್ಮ ಪಕ್ಷ, ನಮ್ಮ ಪ್ರಧಾನಿಗಳಾದಂಥ ಮೋದಿಜಿಯವರು 3ನೇ ಬಾರಿ ಮತ್ತೆ ಪ್ರಧಾನಿಗಳಾಗಬೇಕು. ಹಾಗಾಗಿ ಇವತ್ತು ಒಕ್ಕಟ್ಟಿನಿಂದ ಎಲ್ಲರೂ ಸೇರಿಕೊಂಡು ಕೆಲಸ ಮಾಡುವಂಥ ಒಂದು ಪ್ರಯತ್ನ ಆಗ್ತದೆ. ಈಗ ಫುಲ್ ಪಾರ್ಟಿನ ಫುಲ್ ಸಪೋರ್ಟ್ ಸಿಗುತ್ತೆ, ಸ್ಮೂತ್ ಆಗಿ ನಡೀತಲ್ಲ ಮೇಡಮ್? ಅದಕ್ಕೆಲ್ಲ ಹೈಕಮಾಂಡ್ ಇದ್ದಾರೆ, ರಾಜ್ಯದ ನಾಯಕರಿದ್ದಾರೆ. ಏನೇ ಆ ಥರ ಅಸಮಾಧಾನ ಇದ್ದರೂ ಕೂಡ ಅವರು ಹೋಗಿ ಸಮಾಧಾನ ಮಾಡುವಂಥದ್ದು ಮಾಡ್ತಾರೆ.